ಈ ದಿವಸ ಎರಡನೇ ದಿವಸ ಮಹಾಚಂಡಿಕಾ ಯಾಗ, ಸಹಸ್ರ ಚಂಡಿಕಾ ಮಹಾಯಾಗ ಎರಡನೇ ದಿವಸ ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ. ಸುಪ್ರಭಾತ ಸೇವೆಯಿಂದ ಸಂಕಲ್ಪ ಸೇವೆ ಆಯಿತು. ಅಲ್ಲಿ ಪ್ರತಿಯೊಬ್ಬರಿಗೂ ಸಂಕಲ್ಪ ಮಾಡೋದು ಒಂದು ಮಂಟಪ ಇದೆ. ಅಲ್ಲಿ ವೇದ ಪಾರಾಯಣಗಳು ನಡೀತಾ ಇದೆ. 150 ಜನ ಪುರೋಹಿತರು. ಇಲ್ಲಿ 108 ಹೋಮಗುಂಡಗಳಲ್ಲಿ ಇಲ್ಲಿ ಸಹಸ್ರ ಚಂಡಿಕಾ ಯಾಗ, ಈಶ್ವರನ ಬಗ್ಗೆ, ದುರ್ಗಾದೇವತೆ ಬಗ್ಗೆ ಇವತ್ತು ಹೋಮ ನಡೀತಾ ಇದೆ. ಅದ ನಂತರ ಹೋಮ ಆಗ್ತಾ ಇರ್ತದೆ, ಅಲ್ಲಿ ಪಾರಾಯಣ ಆಗ್ತಾಯಿದೆ. ಮತ್ತು ದಂಪತಿ ಪೂಜಾ, ಸುಹಾಸಿನಿ ಪೂಜಾ, ಕನ್ಯಾ ಪೂಜಾ ಅದು ಒಂದು ಇನ್ನು 11:30 ಗಂಟೆಗೆ ನಡೀತದೆ. ದಂಪತಿ ಪೂಜಾ, ವೃದ್ಧ ಬ್ರಾಹ್ಮಣ ದಂಪತಿಯನ್ನು ಕೂಡಿಸಿ 3 ಜೋಡಿಗಳನ್ನ ಪೂಜೆ ಮಾಡಿ, ಪಾದ ಪೂಜೆ ಮಾಡಿ ಅವ್ರಿಗೆ ಏನೇನು ಕೊಡಬೇಕೋ ಕೊಡ್ತೀವಿ. ಅದಾದಮೇಲೆ 20 ಜನ ಸುಹಾಸಿನಿಗಳು ಅಂದರೆ ಬ್ರಾಹ್ಮಣ ಮುತ್ತೈದ ಸ್ತ್ರೀಗಳನ್ನ ಪೂಜೆ ಮಾಡಿ ಅವರಿಗೆ ಬಾಗಿಣಿ ಕೊಡ್ತೀವಿ. ತದನಂತರ ಮಕ್ಕಳು 8 ವರ್ಷದ ಒಳಗಡೆ ಇರುವಂಥ ಹೆಣ್ಣುಮಕ್ಕಳು 20 ಜನನ ಕುಳಿಸ್ಬಿಟ್ಟು ಅವ್ರಿಗೂ ಪಾದ ಪೂಜೆ ಮಾಡಿ ಅವ್ರಿಗೇನೇನೋ ಉಡುಪುಗಳೆಲ್ಲ ಕೊಡ್ತಾಯಿದ್ದೀವಿ. ಈ ರೀತಿಯಾಗಿ ದಂಪತಿ ಪೂಜೆ, ಸುಹಾಸಿನಿ ಪೂಜೆ, ಪಾದ ಪೂಜೆ ನಡೀತದೆ. ತದನಂತರ 12 ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ನಡೀತದೆ. ಇವತ್ತು ತುಂಬ ಪ್ರಮುಖರು ಬರ್ತಾಯಿದ್ದಾರೆ. PC ಮೋಹನ್ ಸಾಹೇಬರು ಬರ್ತಾರೆ, ಬೈರ್ತಿ ಬಸವರಾಜ್ ಬರ್ತಾರೆ, R ಅಶೋಕ್ ಅವರು ಬರ್ತಾರೆ, ಶರತ್ ಬಚ್ಚೇಗೌಡರು ಬರ್ತಾರೆ. ಇನ್ನು ಸ್ವಾಮಿಗಳು ತುಂಬ ಜನ ಬರೋದಿದೆ. ಎಲ್ಲ ಗುರುಗಳು ಬರ್ತಾರೆ. ಉಡುಪಿಯಿಂದ ಪೀಠಾಧಿಪತಿಗಳು ಬರ್ತಾಯಿದ್ದಾರೆ. ಇದೆಲ್ಲ ಕಾರ್ಯಕ್ರಮಗಳು ನಡೆದು 12:30 ಇವತ್ತು ಮಧ್ಯಾಹ್ನ ಮುಕ್ತಾಯ ಆಗ್ತದೆ. ಮತ್ತು 4:15 ಗಂಟೆಗೆ ಹೋಮ ಮತ್ತೆ ಶುರುವಾಗ್ತದೆ. ಮತ್ತು ಅಲ್ಲಿ ಏನೋ ನಮ್ಮದು ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಪೂಜೆ 5 ಗಂಟೆಗೆ ಸೇರ್ತದೆ. ಸುಮಾರು 300 ಜನ ಸ್ತ್ರೀಯರು, ಮುತ್ತೈದ ಸ್ತ್ರೀಯರು ಕೂತ್ಕೊಂಡು ನಾವು ಮಹಾಮೇರು ಚಕ್ರವನ್ನು ಕೊಡ್ತೀವಿ. ಅವರು ಕುಂಕುಮಾರ್ಚನೆ ಮಾಡ್ತಾರೆ. ಅದು 1 ಅವರ್ ನಡೀತದೆ. ತದನಂತರ ಮಹಾಮಂಗಳಾರತಿ ಮಾಡಿ ಆ ಮಹಾಮೇರು ಚಕ್ರ ಜೊತೆಯಲ್ಲಿ ಅವ್ರನ್ನ ಮನೆಗೆ ಕಳಿಸ್ಬಿಡ್ತೀವಿ. ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ತದನಂತರ ಇವತ್ತು ಜಮುನಾ ಶ್ರೀನಿವಾಸನ್ ಅಂತ ಆಂಧ್ರದಲ್ಲಿ ಒಂದು ಹೆಣ್ಮಗು ಭಾರಿ ಫೇಮಸ್ ಆಗಿ ಹರಿಕತೆ ಮಾಡೋದು. ಹಳೆಯ ದಿವಸಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಹರಿಕತೆ ಅಂತ ಮಾಡ್ತಾಯಿದ್ರು, ಹರಿಭಗ್ಗೆ ಅಂತ ಕತೆ ಅಂತ. ಸೊ ಆ ಟ್ರೆಡಿಷನ್ ಬಿಡಬಾರ್ದು ಅಂಥೇಳಿ ನಾವು ಇವತ್ತು ಜಮುನಾ ಶ್ರೀನಿವಾಸನ್ನಿಂದ 6 ಗಂಟೆಯಿಂದ 8:30 ಗಂಟೆ 2.5-3 ಅವರ್ಸು ನಡೀತದೆ. ಸೊ ಇವತ್ತಿನ ಕಾರ್ಯಕ್ರಮಗಳು ಬೆಳಗ್ಗೆ ಸುಪ್ರಭಾತ ಸೇವೆಯಿಂದ, ಸಂಕಲ್ಪ ಸೇವೆಯಿಂದ ಹೋಮಗಳು ನಡೀತಾಯಿದೆ. ದುರ್ಗಾ ಹೋಮಗಳು ನಡೀತಾ ಇದೆ. ಅಲ್ಲಿ ವೇದ ಪಾರಾಯಣ ನಡೀತಾ ಇದೆ. ತದನಂತರ ದಂಪತಿ ಪೂಜೆ, ಸುಹಾಸಿನಿ ಪೂಜೆ, ಕನ್ಯಾ ಪೂಜೆ ನಡೀತದೆ. ಮತ್ತು ಮಧ್ಯಾಹ್ನ 4:15ರಿಂದ ಹೋಮಗಳು ಪ್ರಾರಂಭ ಆಗ್ತದೆ. ಅಲ್ಲಿ ವೇದ ಪಾರಾಯಣನೂ ಸ್ಟಾರ್ಟ್ ಆಗ್ತದೆ. ತದನಂತರ ನಮ್ದು ಏನಿದೆಯೋ ಲಲಿತಾ ಸಹಸ್ರನಾಮ ಚಂಡಿಕಾ, ಲಲಿತಾ ಸಹಸ್ರನಾಮ ಅಂತ 300 ಜನ ಹೆಣ್ಮಕ್ಕಳಿಂದ ಕುಂಕುಮಾರ್ಚನೆ ನಡೀತದೆ. ತದನಂತರ ಜಮುನಾ ಶ್ರೀನಿವಾಸನ್ ಒಂದು ಕಡೆ ಹರಿಕತೆ ನಡೀತದೆ, ಮಹಾಮಂಗಳಾರತಿ ನಡೀತದೆ. ನನ್ನ ನಮ್ಮ ತೇಜಸ್ವಿನಿ ಸೂರ್ಯ ಅವರ ಮಿಸಸ್ ಬಂದಿದ್ದರು. ಆ ಅಮ್ಮ ಭಾಳ ಎಲ್ಲ ಸಾವಿರಾರು ಜನ, ಸುಮಾರು 5,000 ಜನನ್ನ ಅವರು ಡ್ಯಾನ್ಸ್ ಮಾಡಿಸ್ಬಿಟ್ರು. ಅಷ್ಟು ಚೆನ್ನಾಗಿತ್ತು. ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೆನ್ನೆದು ಪ್ರಬಲವಾಗಿ ಹೋಗ್ಬಿಟ್ಟು ನೆನ್ನೆ ಸುಮಾರು 20,000ಕ್ಕೆ ಮೇಲ್ಪಟ್ಟು ಜನ ಭಕ್ತಾದಿಗಳು ಬಂದೋದ್ರು. ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾಯಿದ್ದಾರೆ. ಈ ಮೂಲಕವಾಗಿ ತಮ್ಮನ್ನೆಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಳ್ಳೋದು, ಭಕ್ತಾದಿಗಳಿಗೂ ಎಲ್ಲರಿಗೂ ಒಂದೇ, ಇನ್ನೂ 4-5 ದಿವಸ ಇರ್ತದೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ಈ ಅಪರೂಪವಾದಂಥ ಸಹಸ್ರ ಚಂಡಿ ಯಾಗದಲ್ಲಿ ಭಾಗವಾಗಿ ನೀವು ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ, ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಮತ್ತೊಮ್ಮೆ ನಾನು ವೇಣುಗೋಪಾಲ್, ನ್ಯೂ ಬಾಲ್ವಿನ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ನು, ನಾನು ನಮ್ಮ ಕುಟುಂಬ ಸೌಭಾಗ್ಯವತಿ ವೇಣುಗೋಪಾಲ್ ನಾವೆಲ್ಲ ಸೇರಿ ಈ ಒಂದು ಸಹಸ್ರ ಚಂಡಿಕಾ ಯಾಗವನ್ನು ಮಾಡುವಂಥ ಭಾಗ್ಯವನ್ನು ಆ ಪರಮಾತ್ಮ ಕೊಟ್ಟಿದ್ದಾನೆ. ಜೈ ಹಿಂದ್, ಜೈ ಕರ್ನಾಟಕ.